ಸೊ ಇವತ್ತಿನ ಒಂದು ಇದರಲ್ಲಿ ಎರಡನೇ ಅಧ್ಯಾಯ ಎಲ್ಲವೂ ಭಗವಂತ ಅಂತ. ಇವಾಗ ನಿನ್ನೆ ಯಾರೋ ಅಷ್ಟಾವಕ್ರ ಮಹರ್ಷಿಗಳು ಜನಕರ ಹತ್ರ ಮಾತಾಡ್ತಾ ಇಷ್ಟು ದಿವಸನೂ ಮಾತಾಡ್ತಾನೆ ಇದ್ದಾರೆ. ಆದ್ರೆ ಯಾವಾಗ್ಲೂ ಮಾತಾಡೋದಿಲ್ಲ ಅವರು. ಒಂದೊಂದ್ಸರಿ ಕೇಳಿಸ್ಕೊಳ್ತಾರೆ ಕೂಡ, ನೋಡೋಣ ಏನು ಅನುಭವ ಇದೆ ಅಂತ. ಅರ್ಥ ಆಗ್ತಾ ಇದೆಯಲ್ಲ? ಇಷ್ಟು ದಿವಸ ನಾನು ಮಾತಾಡಿದ್ದೀನಿ, ಇವ್ರು ಸ್ವಲ್ಪ ಹೊತ್ತು ಕೇಳಿಸ್ಕೊಳ್ಳೋಣ, ಇವ್ರಿಗೇನು ಅನುಭವ ಆಗಿದೆ, ಎಷ್ಟು ಮಾತ್ರ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನೋಡ್ತಾರೆ. ಇವಾಗ ಜನಕ ಮಹಾರಾಜರು ಮಾತಾಡಕ್ಕೆ ಶುರು ಮಾಡ್ತಾರೆ. ಇಷ್ಟು ದಿವಸ ಅಷ್ಟಾವಕ್ರ ಮಹರ್ಷಿಗಳು ಮಾತಾಡಿದ್ರು ಇದುವರೆಗೂ. ಇವಾಗ ಜನಕ ಮಹಾರಾಜರು ಮಾತಾಡ್ತಾರೆ. ಜನಕ ಉವಾಚ, ಜನಕರು ಇವಾಗ ಹೇಳ್ತಾ ಇದ್ದಾರೆ, ಅಹೋ ನಿರಂಜನ ಶಾಂತೋ ಬೋಧೋಹಂ ಪ್ರಕೃತೆ ಪರಃ ಏತಾವಂತ ಮಹಂಕಾಲಂ ಮೋಹೇನೈವ ವಿಡಂಬಿತ. ಅಹೋ ನಿರಂಜನ ಶಾಂತೋ ಬೋಧೋಹಂ ಪ್ರಕೃತೆ ಪರಃ ಏತಾವಂತ ಮಹಂಕಾಲಂ ಮೋಹೇನೈವ ವಿಡಂಬಿತ. ಅಹೋ, ನಾನು ನಿರಂಜನನು, ಅಕಳಂಕಿತನಾದವನು, ಈ ಪ್ರಕೃತಿಯನ್ನು ಮೀರಿದವನು, ನಾನು ಶಾಂತವಾದ ಚೈತನ್ಯ ಸ್ವರೂಪ. ಇಷ್ಟು ಕಾಲ ಇದನ್ನು ತಿಳ್ಕೊಳ್ತೀರಾ? ಸಿಕ್ಕಾಕೊಂಡಿದ್ದೆ ನಾನು ಮೋಹದಲ್ಲೇ ಕಳೆದ್ಬಿಟ್ಟೆ. ಅಷ್ಟಾವಕ್ರ ಮಹರ್ಷಿಗಳು ಹೇಳಿದಂತ ಮಾತುಗಳು ಜನಕ ಮಹಾರಾಜರ ಹೃದಯಕ್ಕೆ ನಾಟ್ಬಿಡ್ತಾವೆ. ಅಷ್ಟಾವಕ್ರರು ಅವಾಗ ಅವ್ರು ಹೇಳ್ತಾ ಇರೋದು ನಿಜ ಅಂತ ಅನ್ನಿಸ್ತು. ಈ ಕ್ಷಣದಲ್ಲೇ ಅನುಭವಿಸ್ತಾ ಇದ್ದೀನಿ ಅನ್ನಿಸ್ತು. ಯಾವಾಗ್ಲೂ ಅನುಭವಕ್ಕೆಲ್ಲ ಬಂದಿರೋದು. ಅಷ್ಟಾವಕ್ರರು ಹೇಳ್ತಾ ಇದ್ದಂಗೆನೆ ಜನಕ ಮಹಾರಾಜರ ಒಳಗೆ, ಹೌದಲ್ವಾ, ನನ್ನ ಒಳಗಡೆ ಒಂದು ಚೈತನ್ಯ ಇದೆಯಲ್ವಾ, ಎಲ್ಲೆಲ್ಲ ಹುಡುಕ್ತಾ ಇದ್ದೀನಲ್ವಾ ನಾನು, ಯಾವುದನ್ನ ಹೇಳ್ಕೊಳಕ್ ಆಗ್ತಾ ಇಲ್ವೋ ಏನು ಅದನ್ನ ಹೇಳ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾ ಇದೀವಿ ನಾವು ಈ ಜನ್ಮ ತಗೊಂಡು ಈ ಶರೀರದಲ್ಲಿ ಬಂದಿದ್ದೀವಿ. ಈ ಶರೀರದಲ್ಲಿ ಜನ್ಮ ತಗೊಬೇಕು ಅಂದ್ರೆ ಫಸ್ಟ್ ಸೂಕ್ಷ್ಮದಲ್ಲಿ ಜನ್ಮ ಉಂಟಾಗುತ್ತೆ, ತಾಯಿಯ ಗರ್ಭದಲ್ಲಿ. ಸೂಕ್ಷ್ಮದಿಂದ ಸ್ಥೂಲದ ಕಡೆಗೆ ಜನ್ಮ ತಗೊಂಡು ಬರೋದು. ಆದ್ರೆ ಮೋಕ್ಷ ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ. ಈ ಸ್ಥೂಲವನ್ನು ಬಿಟ್ಬಿಟ್ಟು, ಈ ಸ್ಥೂಲವಾದ ಈ ಶರೀರವನ್ನು ಬಿಟ್ಟು ಸೂಕ್ಷ್ಮದಲ್ಲಿ ಒಂದಾಗುವುದು. ಈ ಸ್ಥೂಲವಾಗಿರೋ ಶರೀರ ಇದೆಯಲ್ಲ, ಇದು ಅನೇಕತೆ. ಅನೇಕತೆ ಅಂದ್ರೇನು? ಬೇರೆ 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 ಶರೀರಗಳು. ನನ್ನ ಶರೀರ, ನಿಮ್ ಶರೀರ, ಇಲ್ಲಿ ಈಗಾಗಲೇ 100-200 ಜನ ಇದೀವಿ ಇಲ್ಲಿ ನಾವು. ಬೇರೆ 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 ಶರೀರಗಳು. ಆದ್ರೆ ಒಳಗಡೆ ಇರುವ ಚೈತನ್ಯ ಒಂದೇ. 200 ಆಕಾಶಗಳು ಅಂತ ಕರೆಯೋದಿಲ್ಲ, ಒಂದೇ ಆಕಾಶ ಅಂತಾನೆ ಕರೆಯೋದು. 200 ಶರೀರದ ಒಳಗಡೆ ಇರುವಂತಹ ಚೈತನ್ಯ ಇದೆಯಲ್ಲ, 200 ಚೈತನ್ಯಗಳು ಅಂತ ಕರೆಯೋದಿಲ್ಲ, ಒಂದೇ ಚೈತನ್ಯ. ಇದಕ್ಕೆ ಇದು ಅನುಭವಕ್ಕೆ ಬಂದ್ರೆ ಅದೇ ದೊಡ್ಡ ವಿಷಯ. ಈ ಅನುಭವ ಮುಕ್ತಿಯ ಕಡೆಗೆ ಪ್ರಯಾಣ ಮಾಡಿಬಿಟ್ರೆ ಅದು ವಿಶೇಷವಾದ ಸಂಗತಿ. ಈ ಜನಕರ ಬಾಯಿಂದ ಅವಾಗ ಈ ಚಾಪ್ಟರ್ ಪೂರ್ತಿ ಅದೇನೆ. ಜನಕರು ಆಶ್ಚರ್ಯ, ಅವರ ಆ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾರೆ ಒಂದೊಂದು ಶ್ಲೋಕದಲ್ಲೂ. ಅವರ ಅಷ್ಟಾವಕ್ರ ಮಹರ್ಷಿಗಳು ಅವ್ರಿಗೆ ಏನು ಜ್ಞಾನ ಕೊಟ್ರಲ್ಲ ಅದ್ರ ಬಗ್ಗೆ ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾರೆ, ತಮ್ಮ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ. ಅಹೋ ಅಂದ್ರೆ ಉದ್ಗಾರ. ಅವ್ರಿಗೆ ಅಷ್ಟು ಖುಷಿ ಆಗ್ಬಿಡ್ತು, ಅವ್ರಿಗೆ ಒಂಥರ ಪುಳಕಿತರಾಗ್ಬಿಟ್ರು. ಈ ಜ್ಞಾನ ಅವ್ರ ಹೃದಯವನ್ನ ಮುಟ್ಟಿಬಿಡ್ತು ಅವ್ರಿಗೆ. ಏನ್ ಹೇಳ್ತಾ ಇದೆ? ನಾನು ಅಕಳಿಂಕಿತ. ಎಷ್ಟೋ ಸರಿ ನಮ್ಗೆ ನಾನು ಪಾಪಿ ಅಂತ ಅನ್ಕೊಂಡೇ ಜೀವನ ನಡೆಸ್ಬಿಡ್ತೀವಿ. ಪಾಪ ಅನ್ನೋದು ಆ ಮನಸ್ಸಿಗೆ ತಟ್ಟತ್ತೆ, ಒಳಗಡೆ ಇರುವ ಚೈತನ್ಯಕ್ಕೆ ಏನೂ ತಟ್ಟೋದಿಲ್ಲ. ಅದೇ ನಾವು ನಾನು ಪಾಪಿ ಅಂತ ಜೀವನ ನಡೆಸ್. ಇಲ್ಲಿ ಅದೇ ಹೇಳ್ತಾ ಇದೆ, ನಾನು ಅಹೋ ನಿರಂಜನ, ನಾನು ನಿರಂಜನ, ಯಾವುದು ನನಗೆ ಅಂಟುವುದಿಲ್ಲ. ಎಷ್ಟೋ ಜನ ಮಹಾತ್ಮರು ಇದ್ರೆ ಹೇಳ್ಕೊಂಡು ಬಂದ್ರು, ಬುದ್ಧ, ಮಹಾವೀರ, ಇವರೆಲ್ಲ. ಅವರನ್ನು ವಿರೋಧಿಸಿದಂತ ಜನರು ಕೂಡ ಇದ್ದಾರೆ ಪ್ರಪಂಚದಲ್ಲಿ. ಕೆಲವರಿಗೆ ಮಾತ್ರ ಅವ್ರು ಹೇಳಿದ ಮಾತುಗಳು ಅರಿವಾಯ್ತು, ಎಲ್ರಿಗೂ ಅರ್ಥ ಆಗ್ಲಿಲ್ಲ. ಇನ್ನು ಕೆಲವರು ಯಾವುದೋ ಮುಂದಿನ ಕಾಲದಲ್ಲಿ ಈ ತರ ಮಹಾತ್ಮರು ಹುಟ್ಟಿ ಬರ್ತಾರೆ, ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ಕಾಯ್ತಾ ಇರ್ತಾರೆ. ಗುರುಗಳು ಏನ್ ಹೇಳ್ತಾರೆ ಇಲ್ಲಿ? ಈ ಕ್ಷಣ ಮುಖ್ಯ, ವರ್ತಮಾನ ಕ್ಷಣ ಬಹಳ ಮುಖ್ಯ. ಭಗವಂತ ನಿನ್ನೆ ನಾಳೆಲ್ಲ ಈ ಕ್ಷಣದಲ್ಲಿ ಇದ್ದಾನೆ. ನಿನ್ನೇನೋ ಇದ್ರ ಮಾತಾಡ್ಕೊಂಡ್ವಿ ನಾವು, ನಿನ್ನೇನೋ ಇದೆ ಸಬ್ಜೆಕ್ಟ್ ಮಾತಾಡಿದ್ವಿ. ನಾನು ನಿರಂಜನ. ಆ ಕ್ಷಣದಲ್ಲೇ ಅವ್ರಿಗೆ ಆ ಅನುಭವ ಉಂಟಾಗೋಯ್ತು. ಯಾರಿಗೆ? ಜನಕ ಮಹಾರಾಜರಿಗೆ. ಇವಾಗ ಅರ್ಜುನನಿಗೆ ಎಷ್ಟೋ ಪ್ರಶ್ನೆಗಳಿತ್ತು. ಒಂದೊಂದು ಅಧ್ಯಾಯ ಮುಗಿದಾಗ್ಲೂ ಸ್ವಲ್ಪ ಡೌಟ್ ಕ್ಲಿಯರ್ ಆಗೋದು, ಇನ್ನೊಂದು ಹೊಸ ಡೌಟ್ ಬರೋದು. ಸ್ವಲ್ಪ ಸಂಶಯ ಕ್ಲಿಯರ್ ಆಗುತ್ತೆ, ಇನ್ನೊಂದು ಹೊಸ ಸಂಶಯ ಬರುತ್ತೆ.
ನೀನು ಹೇಳ್ತಾ ಇರೋದೆಲ್ಲ ಕರೆಕ್ಟ್ ಆಗಿದೆ, ಆದ್ರೆ ಅಂತ ಇನ್ನೊಂದು ಪ್ರಶ್ನೆ ಶುರು ಮಾಡ್ಕೊಳ್ತು. ಆದ್ರೆ ಜನಕ ಮಹಾರಾಜರ ವಿಷಯದಲ್ಲಿ ಆತರ ಆಗ್ಲಿಲ್ಲ. ಅವ್ರು ಕುತ್ಕೊಂಡಿದ್ದ ಸಿಂಹಾಸನದಿಂದ ಎಗಿರಿ ಜಿಗಿದ್ಬಿಟ್ರು ಅವ್ರು ಹಾಗೆ, ಇದನ್ನ ಕೇಳಿದ ತಕ್ಷಣ. ಏನೋ ದೇಹದಲ್ಲಿ ಈ ಶರೀರವನ್ನು ನಾನು ನಂಬ್ಕೊಂಡಿದ್ದೀನಿ, ಇದ್ರ ಜೊತೆ ನಾನು ಸಿಕ್ಕಾಕೊಂಡಿದ್ದೀನಿ. ಒಳಗಡೆ ಆಳವಾಗಿ ಶುದ್ಧ ಚೈತನ್ಯ ನಾನು ಒಳಗಡೆನೆ ಇದ್ದಾನೆ. ನಾನು ಪಾಪಿ ಅಲ್ಲ. ನನ್ನನ್ನು ನಾನು ಏನೋ ಅನ್ಕೊಂಡಿದ್ದೆ. ನಾನು ನಿರಂಜನ, ಏನು ಅಂಟದೇ ಇರುವಂತ ಶುದ್ಧ ಚೈತನ್ಯ ನಾನು. ನನ್ನ ಶರೀರದ ಜೊತೆ ಗುರುತಿಸ್ಕೊಂಡಿದ್ದೆ, ನನ್ನ ಮನಸ್ಸಿನ ಜೊತೆ ಗುರುತಿಸ್ಕೊಂಡಿದ್ದೆ. ಈ ಶರೀರ ಸ್ವಭಾವ ಏನು? 3 ಗುಣಗಳಿಂದ ಈ ಶರೀರ ನಡೀತಾ ಇದೆ. ರಜೋಗುಣ ಪ್ರಭಾವ ಆದಾಗ, ರಜೋಗುಣ ಜಾಸ್ತಿ ಆದಾಗ ಏನಾಗುತ್ತೆ? ಶರೀರ ಚಡಪಡಿಸುತ್ತೆ. ನೋಡಿ, ರೆಸ್ಟ್ಲೆಸ್ನೆಸ್, ಮಲಗಿದಾಗಲೂ ಕೂಡ ಚಡಪಡಿಕೆ. ತಮೋಗುಣ ಪ್ರಭಾವ ಆದಾಗ ಯಾವಾಗಲೂ ನಿದ್ದೆಯಲ್ಲೇ, ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಪ್ರಪಂಚದಲ್ಲಿ. ಸತ್ವಗುಣ ಇದ್ದಾಗ ಸ್ವಲ್ಪ ಸಂತೋಷವಾಗಿರುತ್ತೆ ಮನಸ್ಸು. ಆದ್ರೆ ಈ 3 ಗುಣಗಳು ಬಂದು ಹೋಗ್ತಾ ಇರತ್ತೆ, ಯಾವುದು ಶಾಶ್ವತ ಅಲ್ಲ. ಅದಕ್ಕೆ ಜನಕ ಮಹಾರಾಜರು ಹೇಳ್ತಾರೆ, ನಾನು ಇದ್ಯಾವುದೂ ಅಲ್ಲ, ನಾನು ಚೈತನ್ಯ ಸ್ವರೂಪಿ. ಇಷ್ಟು ಕಾಲ ಈ ಮೋಹದಲ್ಲಿ ಸಿಕ್ಕಾಕೊಂಡಿದ್ದೆ ಈ ಪ್ರಪಂಚದ ಜೊತೆ. ಎಂತ ವಿಡಂಬನೆ ಇದು ಅಂತ ಹೇಳ್ತಾ ಇದ್ದಾರೆ. ಎಂತ ವಿಡಂಬನೆ ಇದು. ನನ್ನ ಒಳಗೆ ಈ ರೀತಿಯಾದ ಒಂದು ಖಜಾನೆ ನಾನು ಇಟ್ಕೊಂಡು ಬಿಕಾರಿ ತರ ಇದ್ದೆ ನಾನು ನಿರಾಕಾರ. ಆದ್ರೆ ಆಕಾರವನ್ನು ಇಟ್ಕೊಂಡು ಒದ್ದಾಡ್ತಾ ಇದ್ದೆ. ಅಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಅಲ್ಲಿ ನೋಡು, ಎಲ್ಲೆಲ್ಲೋ ಹುಡುಕ್ತಾ ಇದ್ದೆ. ಇವಾಗ ನನಗೆ ಈ ಜ್ಞಾನದಿಂದ ನನಗೆ ಸಿಕ್ತು. ನನಗೆ ನನ್ನ ಅಂತರಾಳದಲ್ಲಿ ಏನು ಈ ಅದ್ಭುತವಾದ ಶಕ್ತಿ ಇದೆ ಅಂತ ಜನಕ ಮಹಾರಾಜರು ಹೇಳ್ಕೊಂಡ್ ಬರ್ತಾರೆ. ಮತ್ತೆ ಏನೇನು ಅಶಾಂತಿ ಉಂಟಾಗಿದೆ ನನ್ನ ಜೀವನದಲ್ಲಿ, ಈ ಪ್ರಪಂಚದಿಂದ ಉಂಟಾಗಿದೆ. ನಾನು ಪ್ರಪಂಚದ ಜೊತೆ ಭಾಗವಹಿಸಿ ನನ್ನ ಇಂದ್ರಿಯಗಳ ಮುಖಾಂತರ ಅಶಾಂತಿ ಉಂಟಾಗಿದೆ. ನನ್ನನ್ನು ನಾನು ಒಳಕ್ಕೆ ಸೆಳ್ಕೊಂಡಾಗ ಒಳಗಡೆ ಆನಂದ ನನ್ನ ಒಳಗಡೆ ಇದ್ದೇ ಇದೆ. ಅದು ಯಾವಾಗಲೂ ಗುರುಗಳು ಹೇಳ್ತಾರೆ. ಅದಕ್ಕೆ ಎಷ್ಟೋ ಜನ ಬಂದು ಗುರುಗಳಿಗೆ ಹೇಳ್ತಾರಂತೆ, ನಾನು ಇಷ್ಟು ದಿವಸ ವೇಸ್ಟ್ ಮಾಡ್ಬಿಟ್ಟೆ ಗುರುಜಿ ಅಂತ. ಈ ಸುದರ್ಶನ ಕ್ರಿಯೆ ಮೊದಲೇ ಕಲ್ತ್ಕೊಂಡಿದ್ರೆ ಚೆನ್ನಾಗಿತ್ತು. ಈ ಧ್ಯಾನ ಮೊದಲೇ ಕಲ್ತ್ಕೊಂಡಿದ್ರೆ ಚೆನ್ನಾಗಿತ್ತು. ಸೊ ನಾನು ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಅರ್ಥ ಆಗ್ತಾ ಇದೆಯಲ್ಲ? ಹಂಗಂತ ನಿಮ್ಮನ್ನ ನೀವು ದೂಷಿಸ್ಕೊಳ್ಬೇಡಿ, ಬೈಕೊಳ್ಬೇಡಿ. ನಿಮ್ಮನ್ನ ಸ್ವಲ್ಪ ಮೂರ್ಖತೆ ಇದ್ರೆ ಇರ್ಲಿ ಬಿಡಿ. ಗುಣಗಳನ್ನು ಬದಲಾಯಿಸ್ಕೊಂಡಾಗ ಅದೆಷ್ಟುಗದೆ. ಗುಣ ಅಂದ್ರೆ ಏನು? ಸತ್ವಗುಣ, ರಜೋಗುಣ, ತಮೋಗುಣ, ಇದನ್ನು ಬದಲಾಯಿಸ್ಕೊಂಡಾಗ ಹೇಗೆ ಬದಲಾಯಿಸೋದು? ಸ್ವಲ್ಪ ಆಹಾರದಲ್ಲಿ ವ್ಯತ್ಯಾಸ ಮಾಡಿಕೊಂಡ್ರೆ, ವಾತಾವರಣದಲ್ಲಿ ವ್ಯತ್ಯಾಸ ಮಾಡಿಕೊಂಡ್ರೆ, ನಮ್ಮ ಸುತ್ತಲೂ ಇರುವ ನಾವು ಯಾರ ಜೊತೆ ಇದೀವಿ ಅದು ತುಂಬಾ ಇಂಪಾರ್ಟೆಂಟ್. ನಮ್ಮ ಸಂಘ, ಸಾತ್ವಿಕ ವ್ಯಕ್ತಿಗಳ ಜೊತೆಯಲ್ಲಿದ್ರೆ ಮನಸ್ಸು ಶಾಂತವಾಗಿರುತ್ತೆ. ರಜೋಗುಣದವ್ರ ಜೊತೆಯಲ್ಲಿದ್ರೆ ಓಂ ನಮಃ ಶಿವಾಯ. ತಮೋ ಗುಣದವ್ರು ಇದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಸಂಘ ತುಂಬಾ ಮುಖ್ಯ. ಇಲ್ಲಿ ಯಾರ ಜೊತೆಯಲ್ಲಿ ಇದೀವೋ ನಾವು, ಅದು ತುಂಬಾ ಮುಖ್ಯವಾಗ್ತದೆ. ಯಾವ ರೀತಿ ಆಹಾರ ತಗೊಳ್ತೀವಿ ಅದು ಮುಖ್ಯವಾಗ್ತದೆ. ಈ ಜ್ಞಾನ ಅದಕ್ಕೆ ನೋಡಿ 2 ಚಾಪ್ಟರ್ ಇಂದ ಹೇಳಿದ್ರು, ಬುದ್ಧಿ ಶುದ್ಧವಾಗಿದ್ರೇನೆ ಈ ಜ್ಞಾನ ಉದಯಿಸುತ್ತೆ. ಕರೆಕ್ಟಾ? ಕೇಳಿಸ್ಕೊಂಡಿದ್ರೆ ನೀವು? ಬುದ್ಧಿ ಶುದ್ಧವಾಗಿದ್ರೇನೆ ಈ ಜ್ಞಾನ ನಮಗೆ ಇರುವಂತದ್ದು. ಸೊ ಒಂದೊಂದ್ಸರಿ ಬೇಡದೇ ಇರೋದು ಬರ್ತಾ ಇರುತ್ತೆ ಮನಸ್ಸಿನಲ್ಲಿ. ಹಂಗಂತ ನಮ್ಮನ್ನು ನಾವು ಬೈಕೊಳ್ಳೋದು ಬೇಡ. ಬರುತ್ತೆ ಹೋಗತ್ತೆ, ಗಮನಿಸ್ತಾ ಇರೋದು ಅಷ್ಟೇ. ಸಾಕ್ಷಿ ಭಾವದಿಂದ ಗಮನಿಸ್ತಾ ಇರೋದು. ಮುಂದಿನದು ಸೂತ್ರ ಏನು? ಯಥಾ ಪ್ರಕಾಶಯಾಮ್ಯಕೋ ದೇಹಮೇನಂ ತಥಾ ಜಗತ್ ಅಥೋ ಮಮ ಜಗತ್ ಸರ್ವ ಮತವಾ ನ ಚ ಕಿಂಚನ. ಏಕಮಾತ್ರವಾದ ನಾನು ಈ ದೇಹದಲ್ಲಿ ಹೇಗೆ ಹೊಳೆಯುತ್ತಿರುವೆನೋ ಅದೇ ರೀತಿ ವಿಶ್ವದಲ್ಲೆಲ್ಲ ಹೊಳೆಯುತ್ತಿದ್ದೇನೆ. ಆದ್ದರಿಂದ ಈ ಜಗತ್ತೆಲ್ಲವೂ ನನ್ನದೇ, ಅಥವಾ ಯಾವುದೂ ನನ್ನದಲ್ಲ. ಎಲ್ಲಾನು ಐ ಆಮ್ ಎವ್ರಿಥಿಂಗ್ ಅಂಡ್ ಐ ಆಮ್ ನಥಿಂಗ್ ಅಂತ. ನಾನು ಈ ಶರೀರದಲ್ಲಿ ನನ್ನ ಚೈತನ್ಯ ಹೊಳಿತಾ ಇದೆ. ಅದೇ ಚೈತನ್ಯ ಮಹದೇವ ಪ್ರಸಾದ್ ಒಳಗಡೆ ಇದೆ. ಅದೇ ಚೈತನ್ಯ ಕೃಷ್ಣ ಅವ್ರ ಒಳಗಡೆ ಇದೆ. ಅದೇ ಚೈತನ್ಯ ರಾಜಶೇಖರ್ಜಿ ಒಳಗಡೆ ಇದೆ. ಎಲ್ಲರ ಚೈತನ್ಯನೂ ಅದೇ ಇರೋದು. ನಾನು ಎಲ್ಲ ಶರೀರದಲ್ಲೂ ನಾನೇ ಇರೋದು, ಅಥವಾ ಯಾವುದೂ ಅಲ್ಲ. 28 ಸ್ಪೇಸ್ ಅಂತ ಹೇಳಲ್ಲ. 200 ಜನದ ಒಳಗಡೆ ಇರೋ ಆಕಾಶ ತತ್ವ, 200 ಆಕಾಶಗಳು ಅಂತ ಹೇಳಲ್ಲ. ಒಂದೇ ಆಕಾಶ ಹೇಳೋದು. 200 ಚೈತನ್ಯಗಳು ಅಂತ ಹೇಳೋದಲ್ಲ, ಒಂದೇ ಚೈತನ್ಯ ಅಂತ ಹೇಳೋದು. ಅದಕ್ಕೆ ಹೇಳ್ತಾರೆ, ನಿಮ್ಮ ಕೃಪೆಯಿಂದ ಈ ಜ್ಞಾನದ ಪ್ರಾಪ್ತಿಯಾಯಿತು. ನಾನು ಈ ಶರೀರ ಅಲ್ಲ. ನನ್ನ ಮನಸ್ಸು ಎಲ್ಲೆಲ್ಲೂ ಇದೆ. ಈಗ ನಾನು ಖಾಲಿ ಮತ್ತು ಟೊಳ್ಳಾಗಿದ್ದೇನೆ, ಹಾಲೋ ಅಂಡ್ ಎಂಟಿ ಆಗಿದ್ದೇನೆ. ಈ ಸಾಕ್ಷಾತ್ಕಾರ
ಯಾರಿಗೆ? ಜನಕ ಮಹಾರಾಜರಿಗೆ ಆಯ್ತಿದ್ದು. ಅದಕ್ಕೆ ಭಗವದ್ಗೀತೆಗೂ ಅಷ್ಟಾವಕರ ಗೀತೆಗೂ ವ್ಯತ್ಯಾಸ ಇದೆ ಹೇಳ್ತಾ ಇದ್ದಾರೆ. ಭಗವದ್ಗೀತೆ ಯುದ್ಧ ಭೂಮಿಯಲ್ಲಿ ಆಗಿದ್ದು, ಒಂದು ಉದ್ರಿಕ್ತವಾದ ವಾತಾವರಣದಲ್ಲಿ. ಅಷ್ಟಾವಕ್ರ ಗೀತೆ ಮತ್ತೆ ಹ್ಮ್ ಆ ಒಂದು ವಾತಾವರಣ ಭಗವದ್ಗೀತೆ ಮೇಲೆ ಪರಿಣಾಮವನ್ನು ಬೀರಿದೆ. ಆದ್ರೆ ಅಷ್ಟಾವಕ್ರ ಗೀತೆಯಲ್ಲಿ ಜನಕರು ಮತ್ತೆ ಮತ್ತೆ ಪ್ರಶ್ನೆ ಮಾಡೋದಿಲ್ಲ. ಅಲ್ಲಿ ನೋಡಿದ್ರೆ ಅರ್ಜುನ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾ ಇರ್ತಾನೆ. ಆಶ್ಚರ್ಯವೋ ಆಶ್ಚರ್ಯ. ಯಾರಿಗೆ? ಅಹೋ ಅಹೋ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಇಲ್ಲೇನ್ ಹೇಳ್ತಾರೆ, ಎಲ್ಲ ಅರಿಯಾಲ್ ವಿತ್ ಮೀ, ಕೇಳಿಸ್ಕೊತಾ ಇದೀರಾ? ಇಲ್ಲಿ ಅದೇ ಹೇಳ್ತಾರೆ, ಈ ಸತ್ಯವನ್ನ ಪರಮಾತ್ಮನನ್ನು ನೋಡಬೇಕು ಅಂದ್ರೆ ಒಂದು ಕುಶಲತೆ ಬೇಕು. ಪರಮಾತ್ಮನನ್ನ ಅನುಭವಿಸಬೇಕು ಅಂದ್ರೆ ಒಂದು ಕುಶಲತೆ ಬೇಕು. ಏನು ಈ ಪ್ರಪಂಚನ, ಈ ವಿಶ್ವವೇ ಭಗವಂತನಿಂದ ಮಾಡಲ್ಪಟ್ಟಿದೆ. ಏನ್ ಸರ್ ನಾವು ಈ ಎಲ್ಲೂ ಕಾಣಿಸಲ್ವಲ್ಲ? ಶಂಕು ಚಕ್ರ ನಾಮಗಳು, ಏನು ತ್ರಿಶೂಲ ಡಮರುಗ ಇದೆಲ್ಲ ಕಾಣಿಸಲ್ವಲ್ಲ? ಅದು ಪರಮಾತ್ಮ ಅಂದ್ರೆ ಅದಲ್ಲ. ಪರಮಾತ್ಮನಂದ್ರೆ ಚೈತನ್ಯ ರೂಪದಲ್ಲಿ ಇದ್ದಾನೆ ಎಲ್ಲ ಕಡೆ. ನಾವೊಂದು ರೂಪ ಕೊಟ್ಕೊಂಡಿದ್ದೀವಿ ಪರಮಾತ್ಮನಿಗೆ. ಪರಮಾತ್ಮ ಚೈತನ್ಯ ರೂಪದಲ್ಲಿ ಒಳಗೆ, ಹೇಗೆ ಮೀನು ನೀರಿನಲ್ಲಿ, ಸಮುದ್ರದ ಒಳಗೆ ನೀರಿನೊಳಗಡೆ ಇದೆಯೋ, ಮೀನಿನ ಒಳಗೆ ನೀರಿದೆಯೋ, ಅದೇ ರೀತಿ ನಾವು ಒಳಗೆ ಹೊರಗೆ ಎಲ್ಲ ಕಡೆ ಇದ್ದಾನೆ. ನಾವು ಸತ್ಸಂಗಲ್ಲೂ ಆಡ್ತೀವಲ್ಲ, ಎಳ್ಳು ಕೊನೆಯೋ ಮುಳ್ಳು ಮನೆಯೋ ಎಲ್ಲೋ ಬಿಡದೆ ಒಳಗೆ ಹೊರಗೆ ಅಂತ ಆಡ್ತೀವಿ ನೋಡಿ. ಹಾಗೆ ಏನೋ ಇಡೀ ವಿಶ್ವ ಭಗವಂತನಿಂದ ಮಾಡಲ್ಪಟ್ಟಿದೆ. ಈ ಭಗವಂತನಿಗೆ ಬೇರೆ ಬೇರೆ ಹೆಸರುಗಳಿದೆ. ಯಾವುದು? ಭಗವಂತ, ಆತ್ಮ, ಚೈತನ್ಯ. ಯಾವ ರೀತಿಯಲ್ಲಿ ಕರೆದ್ರು ಎಲ್ಲಾನು ಒಂದೇ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ನಮ್ಮ ಒಳಗಡೆ ಇರೋ ಚೈತನ್ಯ ಇದೆಯಲ್ಲ, ಆತ್ಮ, ಅದು ಪರಮಾತ್ಮನೇ. ಇಲ್ಲಾಂದ್ರೆ ನಾವು ಯೋಚನೆ ಮಾಡಕ್ಕಾಗತ್ತಾ? ನೋಡಕ್ಕಾಗತ್ತಾ? ಕೇಳಕ್ಕಾಗತ್ತಾ? ಮಾತಾಡ್ತಾ ಇದೀವಿ, ಮಾತಾಡಕ್ಕಾಗತ್ತಾ? ಎಲ್ಲ ಒಳಗಡೆ ನಿಂತ್ಕೊಂಡು ನಡೆಸ್ತಾ ಇದೆ ನಾವು. ಇವನು ನೋಡ್ಬೇಕು ಅಂದ್ರೆ ಕುಶಲತೆ ಬೇಕು, ಸ್ಕಿಲ್ ಬೇಕು. ಅದಕ್ಕೆ ಎರಡು ವಿಷಯಗಳು, ಒಂದು ಪ್ರವೃತ್ತಿ ಮತ್ತೆ ನಿವೃತ್ತಿ ಸೂತ್ರಗಳು ಎರಡು ಹೇಳ್ತಾರೆ. ಇದು ಧ್ಯಾನ ಗುರುಗಳು ಅವಾಗವಾಗ ಹೇಳ್ತಾ ಇರ್ತಾರೆ, ಸತ್ಸಂಗಲ್ಲಿ ಹೇಳ್ತಾ ಇರ್ತಾರೆ. ಪ್ರವೃತ್ತಿ ಅಂದ್ರೆ ಏನು? ಎಲ್ಲವೂ ಸರಿ ಇಲ್ಲ ಅಂತ, ಎಲ್ಲದರಲ್ಲೂ ಇದು ಸರಿ ಮಾಡಬೇಕು, ಅದು ಸರಿ ಮಾಡಬೇಕು. ಕಾರ್ ಪಂಚರ್ ಆಗಿದೆ, ಮನೆಯಲ್ಲಿ ಫ್ಯಾನ್ ತಿರುಗ್ತಾ ಇಲ್ಲ, ಬಲ್ಬ್ ಬರ್ನ್ ಆಗೋಗಿದೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದನ್ನು ಸರಿ ಮಾಡಬೇಕು, ಇದು ಸರಿ ಮಾಡಬೇಕು. ಈ ಪ್ರಪಂಚದ ಜೊತೆ ಭಾಗವಹಿಸೋದು. ನಿವೃತ್ತಿ ಸೂತ್ರಗಳಂದ್ರೆ ಏನು? ಎಲ್ಲವೂ ಸರಿ ಇದೆ ಅಂತ ಅನ್ಕೊಳ್ಳೋದು. ಎಲ್ಲವೂ ಸರಿ ಇಲ್ಲ ಅಂತೇಳಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಧ್ಯಾನ ಆಗೋದಿಲ್ಲ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಅನ್ಕೊಂಡ್ರೆ ಅಂತರ್ಮುಖ ಆಗೋದಿಕ್ಕೆ ಧ್ಯಾನ ಆಗೋದಿಲ್ಲ, ಸಮಾಧಿ ಆಗೋದಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಧ್ಯಾನಕ್ಕೆ ಕುತ್ಕೊಂಡಾಗ ಎಲ್ಲ ಸರಿ ಇದೆ ಅಂತ ಅನ್ಕೊಂಡು ಕುತ್ಕೊಬೇಕು. ಧ್ಯಾನದಿಂದ ಆಚೆ ಬಂದ್ಮೇಲೆ ಯಾವ್ಯಾವ್ದನ್ನ ಸರಿ ಸರಿ ಇಲ್ವೋ ಅದನ್ನ ಸರಿ ಮಾಡಕ್ ಹೋಗ್ಬೇಕು. ಇದೆರಡು ಬ್ಯಾಲೆನ್ಸ್ ಕರೆಕ್ಟ್ ಆಗಿ ತಿಳ್ಕೊಬೇಕು ನಾವು. ಗುರುಗಳು ಅದೇ ಹೇಳ್ತಾ ಇದ್ದಾರೆ. ಏನು ಎಲ್ಲ ಪ್ರಪಂಚ ಎಲ್ಲ ಸರಿ ಇದೆ ಅಂತ ಅನ್ಕೊಂಡು ಹೋಗೋದಲ್ಲ. ಪ್ರವೃತ್ತಿ ಸೂತ್ರಗಳಂದ್ರೆ ಏನು? ಅಲ್ಲಲ್ಲಿ ಅಧರ್ಮ, ಅನ್ಯಾಯ, ಭ್ರಷ್ಟಾಚಾರ ಇವೇನೇನು ನಡೀತಾ ಇದೆ ಪ್ರಪಂಚದಲ್ಲಿ, ಇವೆಲ್ಲ ನಡೀತಾ ಇದೆ. ಕೆಲವಕ್ಕೆಲ್ಲ ಜವಾಬ್ದಾರಿ ತಗೊಬೇಕು ನಾವು. ಧರ್ಮಕ್ಕೋಸ್ಕರ ಕೆಲಸ ಮಾಡಬೇಕು, ಅದನ್ನ ರಕ್ಷಣೆ ಮಾಡಬೇಕು. ಪ್ರಪಂಚದಲ್ಲಿ ಏನೋ ನಾವು ಇವಾಗ ತಿಂಗಳು ಸಂಬಳ ಬರಬೇಕು ಅಂದ್ರೆ ಹೋಗಿ ಕೆಲಸ ಮಾಡ್ಬೇಕು ತಾನೆ. ಇದು ಪ್ರವೃತ್ತಿ ಸೂತ್ರ. ಕೆಲಸ ಮಾಡೋ ಜಾಗದಲ್ಲಿ ಅದು ಇದು ಸರಿ ಇರೋದಿಲ್ಲ, ಅದನ್ನೆಲ್ಲ ಸರಿ ಮಾಡಬೇಕು. ಕಾರ್ ಓಡಿಸೋವಾಗ ಬ್ರೇಕ್ ಸರಿಯಾಗಿ ಹಿಡಿತಾ ಇಲ್ಲ, ಅದು ಸರಿ ಮಾಡಬೇಕು. ಇದು ಪ್ರವೃತ್ತಿ. ನಿವೃತ್ತಿ ಅಂದ್ರೆ ಏನು? ಧ್ಯಾನ ಕುತ್ಕೊಳ್ಳೋಕೆ ಮುಂಚೆ ಎಲ್ಲ ಸರಿ ಇದೆ ಅಂತ ಕುತ್ಕೊಳ್ಳೋದು. ಇದನ್ನ ಉಲ್ಟಾಗ್ಬಿಟ್ರೆ ಪ್ರಪಂಚದಲ್ಲಿ ಎಲ್ಲ ಸರಿ ಇದೆ ಅಂತ ಅನ್ಕೊಂಡ್ಬಿಡೋದು. ಆ ತರ ಅನ್ಕೊಂಡ್ರೆ ಆಗೋದಿಲ್ಲ. ಸೊ ಗುರುಗಳು ಏನ್ ಹೇಳ್ತಾರೆ? ಬುದ್ಧಿವಂತರಾದವರು ಎಲ್ಲಿ ಪ್ರವೃತ್ತಿ ಆಗಬೇಕೋ ಅದು ಪ್ರವೃತ್ತಿ ಆಗ್ತಾರೆ, ಎಲ್ಲಿ ನಿವೃತ್ತಿ ಮಾಡ್ಬೇಕು ಅಲ್ಲಿ ನಿವೃತ್ತಿ ಮಾಡ್ಬೇಕು. ಆಗಲೇ ಯಶಸ್ಸು ಸಿಗೋದು ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಇದು ಒಬ್ಬ ಜ್ಞಾನಿಯ ಲಕ್ಷಣ. ಆಗ್ತಾ ಇದಲ್ಲ? ಸೊ ಇದು ಅಷ್ಟಾವಕ್ರ ಮಹರ್ಷಿಗಳು ಜನಕರಿಗೆ ಅರ್ಥ ಮಾಡಿಸಿದ್ರು. ಅಷ್ಟಾವಕ್ರ ಮಹರ್ಷಿಗಳು ಜನಕ ಮಹಾರಾಜನಿಗೆ ವೈಜ್ಞಾನಿಕವಾಗಿ ಜೀವನವನ್ನು ಯಾವ ತರ ನೋಡೋದನ್ನ ಹೇಳ್ಕೊಟ್ರು. ವೈಜ್ಞಾನಿಕವಾಗಿ ಯಾವ ತರ ನೋಡ್ಬೇಕು ಜೀವನವನ್ನ ಅನ್ನೋದು ಹೇಳ್ಕೊಟ್ರು. ಮತ್ತೆ ಈ ಜ್ಞಾನ ನೋಡಿ, ಕೇಳಿಸ್ಕೊತಾ ಇದ್ದೀರಾ? ಹರಿಯಾಲ್ ವಿತ್ ಮೀ. ಈ ಜ್ಞಾನ ಇದೆಯಲ್ಲ, ಇದು ಬರೀ ಸಾಧು ಸನ್ಯಾಸಿಗಳಿಗಲ್ಲ, ಇದು ಸನ್ಯಾಸಿಗಳಿಗಲ್ಲ ಈ ಜ್ಞಾನ. ಜನಕ ಮಹಾರಾಜರು ಸನ್ಯಾಸಿಗಳಲ್ಲ.
ಭೋಗಭಾಗ್ಯಗಳಲ್ಲಿ ಮುಳುಗಿರುವಂತಹ ಮಹಾರಾಜ ಅವರು, ದೊಡ್ಡ ಚಕ್ರವರ್ತಿ ಅವರು. ಅವರಿಗೆ ಸ್ವಲ್ಪ ದೃಷ್ಟಿ ಬದಲಾಯಿಸಿದ್ರಷ್ಟೇ ಅಷ್ಟಾವಕ್ರ ಮಹರ್ಷಿ. ಅವರು ಅಲ್ಲಿ ಇಲ್ಲಿ ಎಲ್ಲ ಕಡೆ ಎಲ್ಲ ಕಡೆ ಹುಡುಕಾಡ್ತಾ ಇದ್ರು. ಅಷ್ಟಾವಕ್ರ ಮಹರ್ಷಿಗಳು ಹೇಳಿದ್ರು, ನೀನ್ ಎಲ್ಲ ಕಡೆ ಹುಡುಕಾಡ್ತಾ ಇದೀಯಾ, ಈ ಶರೀರ ದೇಹಾಭಿಮಾನ ಬಿಡು, ಒಳಗಡೆ ನೋಡ್ಕೋ, ಶುದ್ಧ ಚೈತನ್ಯ ಒಳಗಡೆ ಇದ್ದಾನೆ ಅಂತ. ಹ್ಮ್ ಸೊ ಈ ಜ್ಞಾನ ಮಹಾರಾಜನಿಗೆ ಕೊಡ್ತಾ ಇರೋದು, ಇದು ಜ್ಞಾಪಕ ಇಟ್ಕೊಬೇಕು. ಅಂದ್ರೆ ಏನು, ಮಾಮೂಲಿ ನಮ್ಮಂತವ್ರಿಗೂ ಇದು ವರ್ತಿಸತ್ತೆ ಈ ಜ್ಞಾನ. ಹ್ಮ್ ಸೊ ಇವಾಗ ನೋಡಿ, ಈ ಬಂಗಾರದ ಆಭರಣಗಳಿರುತ್ತೆ, ಕೈಗೆ ಹಾಕೋ ಬಳೆ, ಕುತ್ತಿಗೆಯಲ್ಲಿ ಹಾಕೊಳ್ಳೋ ಅದೇನು ನೆಕ್ಲೆಸ್ ಅಂತಾರೆ, ಮೂಗ್ನತ್ ಅಂತಾರೆ, ಕಿವಿಗೆ ಓಲೆ, ಇದೆಲ್ಲ ಹಾಕ್ತಾರೆ. ಇದು ಯಾರನ್ನ ಅಕ್ಸಾಲಿಗಿನ ಹತ್ರ ತಗೊಂಡೋಗಿ ಇವೆಲ್ಲ ಕೊಟ್ರೆ ಅವನು ಇದು ಓಲೆ, ಇದು ಮೂಗ್ನತ್ತು, ಇದು ಬಳೆ ಅನ್ನ ಅಂತ ಹೇಳಲ್ಲ, ಬಳೆ ಅಂತ ಹೇಳಲ್ಲ, ಎಲ್ಲ ಬಂಗಾರ ಅಂತಾನೆ ಲೆಕ್ಕ ಹಾಕೋದು. ಇವೆಲ್ಲ ಯಾವ್ದ್ರಿಂದ ಆಗಿದೆ? ಬಂಗಾರದಿಂದ ಆಗಿದೆ. ಬೇರೆ ಬೇರೆ ಐಟಮ್ ಇರ್ಬೋದಷ್ಟೇ, ಆಗಿರೋದು ಯಾವುದೇ ಪದಾರ್ಥ, ಒಂದೇ ಪದಾರ್ಥ. ಅದೇ ರೀತಿ ಪ್ರಪಂಚದಲ್ಲಿ ಬೇರೆ 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 ಶರೀರಗಳಿದೆ, ನೋಡೋದಕ್ಕೆ ಬೇರೆ 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 ತರ ಇದೆ, ಆದ್ರೆ ಒಳಗಡೆ ಆಗಿರೋದು ಒಂದೇ ಪರಮಾತ್ಮನಿಂದ ಆಗಿದೆ, ಒಂದೇ ಚೈತನ್ಯದಿಂದ ಆಗಿದೆ. ಮತ್ತೆ ಈ ಪ್ರಪಂಚ ಯಾವ ತರ ಇದೆ ಕೇಳಿಸ್ಕೊಳ್ಳಿ ದಯವಿಟ್ಟು. ತುಂಬಾ ಆಳವಾಗಿ ಹೇಳ್ತಾ ಇದ್ದಾರೆ. ಈ ಪ್ರಪಂಚ ವಿರೋಧಗಳಿದೆ, ಎಲ್ಲ ಒಳ್ಳೆತನ ಇಲ್ಲ, ಎಲ್ಲ ಕೆಟ್ಟತನೂ ಇಲ್ಲ, ಎರಡು ಬ್ಯಾಲೆನ್ಸ್ ಇದೆ ಪ್ರಪಂಚ. ಈ ಸೃಷ್ಟಿಯಲ್ಲಿ ಶಾಂತಿನೂ ಇದೆ, ವಿನಾಶನೂ ಇದೆ, ಕರುಣೆ ಇದೆ, ದುಃಖನೂ ಇದೆ, ಸುಖನೂ ಇದೆ. ಎಲ್ಲ ವಿರೋಧಗಳಿದೆ ಈ ಪ್ರಪಂಚದಲ್ಲಿ. ಪರಮಾತ್ಮ ಎಲ್ಲಾನು ಇಟ್ಟಿದ್ದಾನೆ, ಎಲ್ಲವೂ ಆಳವಾದ ಒಂದು ಅನುಭವ ಆಗಲಿ ಅಂತ. ಈ ಪರಮಾತ್ಮ ಯಾಕಪ್ಪ ಈ ತರ ಒಳ್ಳೆಯವ್ರನ್ನ ಸೃಷ್ಟಿ ಮಾಡ್ದ, ಕೆಟ್ಟವ್ರನ್ನ ಸೃಷ್ಟಿ ಮಾಡ್ದ? ಯಾವ 2-3 ದಿವಸದಿಂದ ನಾವು ಪ್ರಶ್ನೆಗಳು ಕೇಳ್ತಾ ಇದ್ವಿ. ಒಳ್ಳೆಯವರು ಅವ್ರು ರಾಕ್ಷಸರ ತರ ಆಡ್ತಾ ಇದ್ದಾರೆ, ಎಲ್ಲ ಪ್ರಪಂಚ ಅಂದ್ರೆ ವಿರೋಧಗಳೇ. ವಿರೋಧ ಇಲ್ಲದಿರೋ ಪ್ರಪಂಚದಲ್ಲಿ ಯಾವುದೂ ಇಲ್ಲ, ಒಳ್ಳೇದು ಇದೆ, ಕೆಟ್ಟದು ಇದೆ, ಸುಖನೂ ಇದೆ. ಸತ್ಯ ಎಲ್ಲಿದೆ? ಇದರ ಮಧ್ಯದಲ್ಲಿದೆ. ಈಗ ಈ ಎಕ್ಸ್ಟ್ರೀಮ್ಗೆ ಹೋದ್ರೂ ಇಲ್ಲ, ಆ ಎಕ್ಸ್ಟ್ರೀಮ್ಗೆ ಹೋದ್ರೂ ಇಲ್ಲ, ಮಧ್ಯದಲ್ಲಿದೆ. ಅದಕ್ಕೆ ಅಪೋಸಿಟ್ ವ್ಯಾಲ್ಯೂಸ್ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್ ಅಂತ ಒಂದು ಪಾಯಿಂಟ್. ವಿರುದ್ಧ ಮೌಲ್ಯಗಳು ಒಂದಕ್ಕೊಂದು ಪೂರಕ. ಈ ಸೂತ್ರ ಯಾಕೆ ಬಂತು? ಇದು ಅರ್ಥ ಆಗ್ತಾ ಇರಲಿಲ್ಲ. ಎಷ್ಟೋ ಜನ ಕೇಳಿದ್ರು, ಪರಮಾತ್ಮ ಇದ್ದಾನೆ ಅಂದ್ರೆ ಆ ಕಡೆ ಪಾಶ್ಚಿಮಾತ್ಯ ಥಿಂಕಿಂಗ್ ಅಲ್ಲಿ ಪರಮಾತ್ಮ ಇದ್ದಾನೆ ಅಂದ್ರೆ ಸೈತಾನ್ ಕೂಡ ಇದಾನಲ್ಲ. ಪರಮಾತ್ಮ ಇಲ್ಲದೆ ಇರೋ ಜಾಗದಲ್ಲಿ ಸೈತಾನ್ ಇದಾನ? ಇಲ್ಲ. ಸೈತಾನ್ ಒಳಗಡೆನೂ ಪರಮಾತ್ಮ ಇದ್ದಾನೆ, ಆದ್ರೆ ಆ ಪರಮಾತ್ಮನನ್ನ ಅವನು ಜಾಗೃತ ಮಾಡ್ಕೊಂಡಿಲ್ಲ ಅಷ್ಟೇ. ಇನ್ಸೈಡ್ ಸ್ಯಾಟನ್ ಆಲ್ಸೋ ದೇರ್ ಇಸ್ ಡಿವಿನಿಟಿ, ಬಟ್ ಹಿ ಹ್ಯಾಸ್ ನಾಟ್ ಆಕ್ಟಿವೇಟೆಡ್. ಅವನು ಜಾಗೃತ ಮಾಡ್ಕೊಂಡಿಲ್ಲ. ಅರ್ಥ ಆಗ್ತಾ ಇದೆಯಾ? ಯಾಕೆ ಪರಮಾತ್ಮ ಒಳ್ಳೆ ಸಾತ್ವಿಕವಾದ ಮೃಗಗಳನ್ನೆಲ್ಲ ಸೃಷ್ಟಿ ಮಾಡ್ದ, ಜಿಂಕೆ, ಮೊಲ, ಈ ತರದೆಲ್ಲ ಸೃಷ್ಟಿ ಮಾಡ್ದ, ಜೊತೆಗೆ ಹುಲಿ, ಸಿಂಹ ಎಲ್ಲ ಕ್ರಿಯೇಟ್ ಮಾಡ್ದ? ವಿರೋಧಗಳು ಪ್ರಪಂಚದಲ್ಲಿ ಎಲ್ಲ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಆ ಮರದಲ್ಲಿ ಯಾಕೆ ಸಾವಿರಾರು ಎಲೆಗಳು ತುಂಬಿಸಿದಾನೆ? 3 ತಿಂಗಳಾದ್ಮೇಲೆ ಎಲ್ಲ ಉದುರೋಗತ್ತಪ್ಪ, ತುಂಬಾ ವೇಸ್ಟ್ ಅಲ್ವಾ? ಪರಮಾತ್ಮನಿಗೆ ಇನ್ನೇನು ಕೆಲಸ ಇಲ್ವಾ ಅಂತ. ಈ ತರದ್ದು ಆಲೋಚನೆಗಳು. ಮತ್ತೆ ಯಾಕೆ ಜನರನ್ನು ಹುಟ್ಟಿಸ್ಬೇಕು, ಸಾಯಿಸ್ಬೇಕು? ಯಾರೋ ಒಂದು 500-600 ಕೋಟಿ ಜನನ ಹುಟ್ಟಿಸ್ಬಿಟ್ಟು ಅವ್ರನ್ನೇ ಒಂದು 10,000 ವರ್ಷ ಇಡ್ಬೋದಲ್ವಾ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ವಿರೋಧಗಳಿದೆ ಪ್ರಪಂಚದಲ್ಲಿ. ನಾವೇನ್ ಮಾಡ್ತಾ ಇದೀವಿ? ಘಟನೆಗಳಲ್ಲಿ ಸಿಕ್ಕಾಕೊಂಡಿದೀವಿ, ನಡೀತಾ ಇರುವ ಘಟನೆಗಳಲ್ಲಿ ಸಿಕ್ಕಾಕೊಂಡಿದೀವಿ. ಆದ್ರೆ ಆ ಘಟನೆಗಳ ಹಿಂದೆ ಒಂದು ಶಕ್ತಿ ಇದೆ, ಅದನ್ನು ನೋಡ್ತಾ ಇಲ್ಲ ನಾವು. ವ್ಯಕ್ತಿಯೊಳಗೆ ಸಿಕ್ಕಾಕೊಂಡಿದೀವಿ, ವ್ಯಕ್ತಿಯ ಒಳಗಡೆ ಇರುವ ಚೈತನ್ಯವನ್ನು ನೋಡ್ತಾ ಇಲ್ಲ. ಎಲ್ಲ ಬರ್ತಾ ಇದಾರೆ, ಹೋಗ್ತಾ ಇದಾರೆ ಇಲ್ಲಿ ಅಷ್ಟೇ. ಆದ್ರೆ ಅದರ ಹಿಂದೆ ಇರುವಂತಹ ಚೈತನ್ಯ ಬದಲಾಗ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ವ್ಯಕ್ತಿಗಳಲ್ಲಿ ಸಿಕ್ಕಾಕೊಂಡಿದೀವಿ, ಘಟನೆಗಳಲ್ಲಿ ಸಿಕ್ಕಾಕೊಂಡಿದೀವಿ. ಇದು ಒಳ್ಳೇದು, ಕೆಟ್ಟದ್ದು, ಇದನ್ನು ಹಿಡಿದಿಟ್ಕೊಳ್ತಾ ಇದೀವಿ. ಆದ್ರೆ ಅದ್ರ ಹಿಂದೆ ಯಾವುದೋ ಒಂದು ಶಕ್ತಿ ಇದನ್ನೆಲ್ಲ ನಡೆಸ್ತಾ ಇದೆ. ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ, ಯಾವುದು ಬದಲಾಯಿಸ್ತಾ ಇದೆ ಅದನ್ನೇ ಮಿಥ್ಯೆ ಅಂತ ಕರೀತಾರೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಹೇಳಿ. ಮಿಥ್ಯಾ ಅಂದ್ರೆ ಏನು? ಮಿಥ್ಯಾ ಅಂದ್ರೆ ಇಲ್ಲ ಅಂತಲ್ಲ, ಸುಳ್ಳು ಅಂತಲ್ಲ, ಅದು ಬದಲಾಯಿಸ್ತಾ ಇದೆ. ಈ ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇಲ್ಲ. ಯಾವುದು ಎಲ್ಲದರ ಹಿಂದೆ ಒಂದು ಶಕ್ತಿ ಇದೆಯಲ್ಲ, ಅದೇ ಸತ್ಯ. ಅದು ಯಾವಾಗಲೂ ಇರುವಂತದ್ದು. ಸುಳ್ಳು ಅಂದ್ರೆ ಇಲ್ಲ ಅಂತ ಅರ್ಥ ಅಲ್ಲ, ಬದಲಾಯಿಸ್ತಾ ಇದೆ ಅಂತ. ಇಟ್ ಈಸ್ ಎವರ್ ಚೇಂಜಿಂಗ್.
ಬ್ರಹ್ಮಸತ್ಯಂ ಅಂದ್ರೆ ಏನು? ಯಾವುದು ಬದಲಾಯಿಸದೇ ಇರುವಂತದ್ದು ಇದ್ರ ಹಿಂದೆ ಇದೆ, ಅದು ಹೇಳ್ತಾ ಇದ್ದಾರೆ. ಮತ್ತೆ ಒಂದೊಂದ್ಸರಿ ಬದಲಾವಣೆಗಳು ನಮಗೆ ಸಡನ್ ಆಗಿ ಕಾಣೋದಿಲ್ಲ, ಯಾಕಂದ್ರೆ ಬದಲಾವಣೆಗಳು ಪ್ರಪಂಚದಲ್ಲಿ ನಿಧಾನವಾಗಿ ನಡೆಯುತ್ತೆ. ಮುಂದಿನ ಒಂದು ಸೂತ್ರ, ಶಶರೀರ ಮಹೋ ವಿಶ್ವಂ ಪರಿತ್ಯಜ್ಯ ಮಯಾದುನ ಕುತಶ್ಚಿತ್ ಕೌಶಲಾದೇವ ಪರಮಾತ್ಮ ವಿಲೋಕ್ಯತೆ. ಅದಕ್ಕೆ ಈ ಶರೀರ ಮತ್ತು ಸಂಸಾರವನ್ನು ಈ ಕ್ಷಣವೇ ಬಿಟ್ಟು ಒಂದು ರೀತಿಯ ಕುಶಲತೆಯಿಂದ ಪರಮಾತ್ಮನನ್ನು ನೋಡಿದೆ. ಓ, ಮತ್ತೆ ಆಶ್ಚರ್ಯ ಆಯ್ತು ಅವರಿಗೆ. ಈ ಶರೀರ ಮತ್ತು ಸಂಸಾರವನ್ನು ಈ ಕ್ಷಣವೇ ಬಿಟ್ಟು ಒಂದು ರೀತಿಯ ಕುಶಲತೆಯಿಂದ ಪರಮಾತ್ಮನನ್ನು ನೋಡಿದೆ. ಏನು ಸಂಸಾರ ಬಿಟ್ಟು ಓಡೋಗ್ಬಿಡೋದಲ್ಲ, ಮತ್ತೆ ಈ ಶರೀರ ಬಿಟ್ಬಿಡೋದು ಅಂದ್ರೆ ಜೀವ ಬಿಟ್ಬಿಡೋದಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಇದನ್ನ. ಯಾರೊಬ್ರು ಹೇಳಿದ್ರಂತೆ ಗುರುಗಳಿಗೆ, ಮಗಂದು ಮತ್ತು ಮಗಳದು ಮದುವೆ ಆಗ್ಬೇಕು ಏನೋ, ಆಮೇಲೆ ಬಂದ್ಬಿಡ್ತೀನಿ ಗುರುಜಿ ನಿಮ್ಮ ಹತ್ರನೇ ಸೇವೆಗೆ. ನನಗೆ 3 ವರ್ಷ ಕೊಡಿ ಗುರುಜಿ, ಇಂಟರ್ನ್ಯಾಷನಲ್ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ಸೇವೆಗೆ ಬಂದ್ಬಿಡ್ತೀನಿ ಅಂತ. ಅದಕ್ಕೆ ಗುರುಗಳು 3 ವರ್ಷಗಳು ಯಾಕೆ ಬೇಕು, ಎಷ್ಟು ವರ್ಷ ಬೇಕೋ ಅಷ್ಟು ಕೆಲಸ ಮಾಡಿ. ಈಗ ಬಿಡದೇ ಇರೋರು 3 ವರ್ಷ ಆದ್ಮೇಲೆ ಬಿಡ್ತೀರಾ ನೀವು? ಮತ್ತೆ ಎಲ್ಲ ಸಿಕ್ಕಾಕೊಂಡಿರ್ತೀರ. ಸೊ ಬಿಡೋಬೇಕು, ಅದು ಬಿಡ್ತೀನಿ ಇದು ಬಿಡ್ತೀನಿ ಅನ್ನೋದು ಬಿಟ್ಬಿಡಿ, ಮಾಡೋ ಕೆಲಸ 100ಕ್ಕೆ 100ರಷ್ಟು ಮಾಡಿ. ಬಿಡೋದು ಅಂದ್ರೆ ಎಲ್ಲ ಬಿಟ್ಟು ಓಡೋ ಹೋಗೋದಲ್ಲ. ಜನಕ ಮಹಾರಾಜರು ಅಷ್ಟವಕ್ರ ಮಹರ್ಷಿಗಳ ಹತ್ರ ಈ ಉಪದೇಶ ಎಲ್ಲ ಕೇಳಿದ ಮೇಲೆ ಬಿಟ್ಟು ಎಲ್ಲೂ ಓಡು ಹೋಗ್ಲಿಲ್ಲ. ಆದ್ರೆ ಒಂದು ಮಾತು ಹೇಳ್ತಾರೆ, ಪರಮಾತ್ಮನನ್ನ ಕುಶಲತೆಯಿಂದ ಹೆಂಗ ನೋಡೋದು ಕಲ್ತ್ಕೊಂಡೆ ನಾನು. ಕುತಶ್ಚಿತ್ ಕೌಶಲಾದೇವ ಪರಮಾತ್ಮ ವಿಲೋಕ್ಯತೆ. ಒಂದು ರೀತಿಯ ಕುಶಲತೆ ಬೇಕು ಪರಮಾತ್ಮನನ್ನ ನೋಡೋದಿಕ್ಕೆ. ಅದಕ್ಕೆ ಕಣ್ಮುಚ್ಕೊಂಡು ಧ್ಯಾನ ಮಾಡಿದಾಗ ಅದಕ್ಕೆ ಆ ಕುಶಲತೆಗೆ ಗುರುಗಳ ಸಹಜ ಮಂತ್ರ ಉಪದೇಶ ಮಾಡುತ್ತೆ. ಸಹಜ ಮೆಡಿಟೇಷನ್ ಮಾಡಿದಿರಾ ಎಲ್ಲ ನೋಡಿ. ಸಹಜ ಧ್ಯಾನದಲ್ಲಿ ಒಂದು ಬೀಜಾಕ್ಷರವನ್ನು ಉಪದೇಶ ಮಾಡ್ತಾರೆ. ಅದನ್ನ ಅವಾಗವಾಗ ತಗೊಳ್ಳೋದು ಹೇಳ್ಕೊಡ್ತಾರೆ, ಹಿಂಗ್ ತಗೊಳ್ಳೋದು ಹೇಳ್ಕೊಡ್ತಾರೆ. ಅದು ನಮ್ಮನ್ನ ಆಳವಾದ ಪರಮಾತ್ಮನ ಆ ಸ್ಥಿತಿಗೆ, ಚೈತನ್ಯಕ್ಕೆ ತಗೊಂಡು ಹೋಗ್ಬಿಡುತ್ತೆ ಆಲ್ರೆಡಿ. ಪರಮಾತ್ಮನ ಗುರುತಿಸೋದಕ್ಕೆ ಕುಶಲತೆ ಬೇಕು, ಸ್ಕಿಲ್ ಬೇಕು. ಒರಟೊಟ್ಟಾಗಿ ಪ್ರಯತ್ನ ಮಾಡಿದ್ರೆ ಸಿಗಲ್ಲ ಪರಮಾತ್ಮ, ಕುಶಲತೆಯಿಂದ ಮಾಡಬೇಕು. ಅದಕ್ಕೆ ಧ್ಯಾನದಲ್ಲಿ 3 ನಿಯಮ ಹೇಳಿದೆ. ಕೇಳಿಸ್ಕೊತಾ ಇದ್ದೀರಾ? ರಿಯಾಲ್ ವಿತ್ ಮೀ. ಇದು ನಾನು ಧ್ಯಾನ ಮಾಡುವ ಸಮಯದಲ್ಲಿ ಇವಾಗ ಅರ್ಧ ಗಂಟೆ ಧ್ಯಾನ, ಇವಾಗ 20 ನಿಮಿಷ ಧ್ಯಾನ ಕೂತ್ಕೊಂಡ್ವಿ. 20 ನಿಮಿಷ ನನಗೇನು ಬೇಡ. ಮತ್ತೆ 20 ನಿಮಿಷ ನಾನೇನು ಮಾಡೋದಿಲ್ಲ, ಏನು ಪ್ರಯತ್ನ ಮಾಡೋದಿಲ್ಲ. ಮತ್ತೆ 20 ನಿಮಿಷ ನಾನೇನು ಅಲ್ಲ. 20 ನಿಮಿಷ ನನಗೇನು ಬೇಡ, ಯಾವುದ್ರಲ್ಲೂ ಆಸಕ್ತಿ ಇಲ್ಲ ನನಗೆ. ಅದು 20 ನಿಮಿಷ ಆದ್ಮೇಲೆ ನೋಡೋಣ. ಏನು ಪ್ರಯತ್ನ ಮಾಡೋದಿಲ್ಲ, ಅದು ಬೇಕು ಇದು ಬೇಕು ಅದರಿಂದ ಪ್ರಯತ್ನ ಮಾಡಕ್ ಹೋಗೋದಿಲ್ಲ. 3ನೇದು ನಾನೇನು ಅಲ್ಲ. ನಾನೇನು ಅಲ್ಲ ಅಂದ್ರೆ ನಾನು ಚೀಫ್ ಇಂಜಿನಿಯರು ಅಥವಾ ದೊಡ್ಡ ಯಾವುದೋ CEO ಇದೆಲ್ಲ ತಲೆ ಮೇಲೆ ಇಟ್ಕೊಂಡ್ರು ನಮ್ಮೊಳಗೆ ನಮ್ಮ ಆತ್ಮನ ಕಡೆಗೆ ಹೋಗೋದಕ್ಕೆ ಬಿಡೋದಿಲ್ಲ. ಅದು ಅಹಂಕಾರನೇ ಅಡ್ಡ ಬಂದ್ಬಿಡುತ್ತೆ ನಮ್ಗೆ. ಅರ್ಥ ಆಗ್ತಾ ಇದೆಯಲ್ಲ? ಅದಕ್ಕೆ ಕುಶಲತೆ ನೋಡಿ. ಗುರುಗಳು ನಮಗೆ ಕುಶಲತೆಯಿಂದ ಹೇಗೆ ಪರಮಾತ್ಮನ ಕಡೆ ಹೋಗ್ಬೇಕು, ಅದಕ್ಕೆ ನಮ್ಗೆ ಎಷ್ಟು ಅದೃಷ್ಟವಂತರು ನಾವು ಅಂತ ತಿಳಿ, ಹೇಗೆ ಪರಮಾತ್ಮನ ಕಡೆ ಹೋಗ್ಬೇಕು ಅಂತ. ವಿದ್ಯುತ್ ಶಕ್ತಿಯಿಂದ 100 ದೀಪಗಳನ್ನು ಬೆಳಗಬಹುದು. ಅರ್ಥ ಆಗ್ತಾ ಇದೆಯಲ್ಲ? ವಿದ್ಯುತ್ ಶಕ್ತಿಯಿಂದ 100 ದೀಪಗಳನ್ನು ಬೆಳಗಬಹುದು. ಆದ್ರೆ ಆ ದೀಪ ಬೆಳಗ್ಬೇಕು ಅಂದ್ರೆ ಸ್ವಿಚ್, ಆ ಸ್ವಿಚ್ ಗುರುಗಳು ಹೇಳ್ಕೊಡ್ತಾರೆ. ಸುದರ್ಶನ್ ಕ್ರಿಯೆ ಅನ್ನೋ ಸ್ವಿಚ್, ಸಹಜ ಮಂತ್ರ ಅನ್ನೋ ಸ್ವಿಚ್, ಅದು ಸ್ವಿಚ್ ಹಾಕಿದಾಗ ಆ ಲೈಟ್ ಅಂಟ್ಕೊಳ್ಳುತ್ತೆ ಒಳಗಡೆ. ಅದಕ್ಕೆ ಗುರು ಬರ್ಬೇಕು ಜೀವನದಲ್ಲಿ. ಗುರುವಿನ ಮಹತ್ವ ನೋಡಿ, ಎಷ್ಟು ಇದಾಗಿ ಹೇಳ್ತಾ ಇದ್ದಾರೆ. ನಮ್ ದೃಷ್ಟಿಯೆಲ್ಲ ಇಲ್ಲಿ ಇನ್ನೊಂದು ಹೇಳ್ತಾರೆ ಗುರುಗಳು, ನಮ್ ದೃಷ್ಟಿಯೆಲ್ಲ ಎಲ್ಲಿದೆ? ಮೊಬೈಲ್ ಫೋನ್ ಮೇಲಿದೆ. ಮೊಬೈಲ್ ಫೋನ್ ಇಂದ ನಿಮ್ ದೃಷ್ಟಿಯ ಮೊಬೈಲ್ ಟವರ್ ಕಡೆ ತಗೊಂಡೋಗಿ. ಆ ಮೊಬೈಲ್ ಫೋನ್ಗೆ ವೇವ್ಸ್ ಎಲ್ಲಿಂದ ಬರ್ತಾ ಇದೆ? ಮೊಬೈಲ್ ಟವರ್ ಇಂದ ಬರ್ತಾ ಇದೆ. ಹಂಗಂತ ಮೊಬೈಲ್ ಫೋನ್ ಬಿಸಾಕ್ಬೇಕು ಅಂತಲ್ಲ, ನಿಮ್ಮ ದೃಷ್ಟಿಯನ್ನ ಮೊಬೈಲ್ ಫೋನ್ ಇಂದ ಟವರ್ ಕಡೆ ತಗೊಂಡೋಗಿ. ಯಥಾನತೋ ಯಥೋ ಭಿನ್ನ ಸ್ತರಂಗ ಫೇನ ಬುದ್ಬುದಾಹ ಆತ್ಮನೋ ನ ತಥಾ ಭಿನ್ನಂ ವಿಶ್ವಮಾತ್ಮ ವಿನಿರ್ಗತಂ. ಯಥಾನತೋ ಯಥೋ ಭಿನ್ನ ಸ್ತರಂಗ ಫೇನ ಬುದ್ಬುದಾಹ ಆತ್ಮನೋ ನ ತಥಾ ಭಿನ್ನಂ
ವಿಶ್ವಮಾತ್ಮ ವಿನಿರ್ಗತಂ. ಏನು ಹೇಳ್ತಾರೆ ಇದರಲ್ಲಿ? ಇವಾಗ ಸಮುದ್ರ ಅಂದ್ರೆ ದೊಡ್ಡ, ನಾವು ಎಲ್ಲಾನ ಅರಬ್ಬಿ ಸಮುದ್ರನೋ ಮಂಗಳೂರಲ್ಲೋ ಇನ್ನೆಲ್ಲ ವಿಶಾಖಪಟ್ಟಣಮಲ್ಲಿ ಹೋಗಿ ನಿಂತ್ಕೊಂಡ್ರೆ ಆ ಸಮುದ್ರದಲ್ಲಿ ಅಲೆಗಳು ಬರ್ತಾ ಇರುತ್ತೆ. ಅಲೆಗಳು ಬೇರೆ, ಸಮುದ್ರ ಬೇರೆನಾ? ಅಲೆ ಬೇರೆ, ಸಮುದ್ರ ಬೇರೆನಾ? ಅಲ್ಲ, ಒಂದೇ. ಅದರಲ್ಲಿ ಬರೇ ನೊರೆ ಬೇರೆನಾ? ಅಲ್ಲ, ಅದ್ರ ಮೇಲೆ ಗುಳ್ಳೆಗಳು ಬರುತ್ತೆ. ನಮ್ಮ ಪುರಂದರದಾಸರು ಹೇಳ್ತಾರೆ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿ ಅಂತ ಹೇಳ್ತಾರಲ್ಲ, ಆ ಗುಳ್ಳೆಗಳು ಬರುತ್ತೆ, ಅದು ಕೂಡ ಸಮುದ್ರನೇ. ಓಕೆ. ಅದೇ ತರ ಈ ಪ್ರಪಂಚದಲ್ಲಿ ನಾವೆಲ್ಲ ಒಬ್ಬೊಬ್ರು ಒಂದೊಂದು ಅಲೆ ಇದ್ದಂಗೆ. ಪರಮಾತ್ಮ ಸಮುದ್ರ ಆದ್ರೆ ನಾವು ಪ್ರತಿಯೊಬ್ಬರು ಒಂದೊಂದು ಅಲೆಗೂ, ಒಂದೊಂದು ಅಲೆಗೂ ಕೂಡ ಎಷ್ಟು ಆಯಸ್ಸಿದೆ ನೋಡಿ. ಒಂದೊಂದು ಅಲೆಗೂ ಒಂದು 30 ಒಂದು 5 ನಿಮಿಷನ 10 ನಿಮಿಷನ ಅಲೆ ಹಿಂಗ್ ಬಂದು ಹಿಂಗ್ ಹೋಗುತ್ತೆ. ಅದೇ ತರ ನಾವು ಒಬ್ಬೊಬ್ರು ಒಂದೊಂದು ಅಲೆ ಇದ್ದಂಗೆ. ಒಂದೊಂದು ಅಲೆಗೆ 70 ವರ್ಷ 80 ವರ್ಷ ಅಷ್ಟೇ. ಹಿಂಗ್ ಬಂದು ಹಿಂಗ್ ನೋಡಿ ಹಿಂಗ್ ಹಿಂಗ್ ಹೋಗ್ತಾ ಇದೆ, ಮತ್ತೆ ಸಮುದ್ರದಲ್ಲೇ ಸೇರ್ಬಿಟ್ಟು ಸಮುದ್ರದಿಂದ ಅಲೆ ಹಿಂಗ್ ಪ್ರತ್ಯಕ್ಷ ಆಗ್ತದೆ, ಮತ್ತೆ ಬೇರೆ ಅಂತ ಕಾಣಿಸುತ್ತೆ. ಅಲೆ ಸಮುದ್ರದಲ್ಲಿ ಬೇರೆ ರೀತಿ, ಬೇರೆ ಸಮುದ್ರ ಬೇರೆ ಅಲೆ ಬೇರೆ ಅಂತ ಕಾಣಿಸುತ್ತೆ, ಮತ್ತೆ ಸಮುದ್ರದಲ್ಲೇ ಜಾಣ. ಕರೆಕ್ಟ್ ನೋಡಿ. ಹ ತರಂಗ ಫೇನ ಬುದ್ಬುದಾಹ. ತರಂಗಗಳು, ನೊರೆ ಮತ್ತು ಗುಳ್ಳೆ, ಆ ಸಮುದ್ರ, ಆ ನೀರಿನಲ್ಲಿ ಬರುವಂತ ಗುಳ್ಳೆಗಳು ಸಮುದ್ರದಿಂದ ಹೇಗೆ ಹೇಳ್ತದೋ ಅದೇ ರೀತಿ ಪರಮಾತ್ಮ ಅನ್ನುವ ಒಂದು ವಿಶಾಲವಾದ ಸಾಗರದಲ್ಲಿ ನಾವು ಪ್ರತಿಯೊಬ್ಬರು ಒಂದು ಅಲೆ ರೀತಿಯಲ್ಲಿ ಬರ್ತಾ ಇದ್ದೀವಿ. ಸ್ವಲ್ಪ ಕಾಲ ಇಲ್ಲಿರ್ತೀವಿ, ಮತ್ತೆ ವಾಪಸ್. ಓಂ ನಮಃ ಶಿವ. ಅದಕ್ಕೆ ನಿನ್ನ ಹೆಸರಿನ ಏನು ಅಲೆಯೊಂದೆದ್ದಿದೆ ಈ ದಿನ, ಸಾಗರ್ ಮೇ ಏಕ್ ಲೆಹರ್ ಉಟಿ ತೆರೆ ನಾಮಕಿ. ಸುಮ್ನೆ ಹಾಕಿಲ್ಲ ಹಾಡೋದು ಗುರುಗಳು, ಕೇಳಿದೀವಾ? ಬರ್ತಡೇ ಅದು. ತುಜೆ ಮುಬಾರಕ್ ಖುಷಿಯ ಆತ್ಮಜ್ಞಾನಕಿ. ನಿನಗೆ ಆತ್ಮಜ್ಞಾನದ ಒಂದು ಹಾರೈಕೆ, ಅದನ್ನ ಹ್ಯಾಪಿ ಬರ್ತ್ಡೇಗೆ ಇದು ನಾವು ಹಾಡ್ತೀವಲ್ಲ, ಇದೆ. ಆ ಸಾಗರದಲ್ಲಿ, ಪರಮಾತ್ಮ ಅನ್ನೋ ಸಾಗರದಲ್ಲಿ ಏನೋ ಒಂದು ನಮ್ಮ ಹೆಸರಿನ ಒಂದು ಅಲೆ ಹಿಂಗೆ ಎದ್ಬಿಟ್ಟು ಅದಕ್ಕೆ ಒಂದು 60 ವರ್ಷ 70 ವರ್ಷ ಮತ್ತೆ ಹೋಗಿ ಅದು ಸಮುದ್ರದಲ್ಲೇ ಸೇರ್ಕೊಳ್ಳುತ್ತೆ. ಮತ್ತೆ ಅಲೆ ಬೇರೆ, ಸಾಗರ ಬೇರೆ ಅಲ್ಲ. ಅರ್ಥ ಆಗ್ತಾ ಇದೆಯಾ? ಇದನ್ನ ಗುರುಗಳು ಹೇಳ್ತಾ ಇದ್ದಾರೆ. ಒಂದು ಅಲೆ ಬರ್ತಾ ಇದೆ, ಅದರ ಹಿಂದೆ ಇನ್ನೊಂದು ಅಲೆ ಬರ್ತಾ ಇದೆ, ಎಲ್ಲವೂ ಒಂದೇ ಸಾಗರದ ಅಲೆಗಳು. ಸಮುದ್ರದಲ್ಲೇ ಹುಟ್ಟಿ ಸಮುದ್ರದಲ್ಲೇ ಲೀನವಾಗ್ತದೆ. ಅದೇ ರೀತಿ ವಿವಿಧ ನಾಮರೂಪಗಳನ್ನು ಹೊತ್ತುಕೊಂಡು ಆತ್ಮಗಳೆಲ್ಲ ಪ್ರಕಟವಾಗ್ತಾ ಇದೆ, ಮತ್ತೆ ಅದೇ ಪರಮಾತ್ಮನಲ್ಲಿ ವಿಲೀನವಾಗ್ತದೆ. ಪರಮಾತ್ಮನಲ್ಲಿ ಪ್ರಕಟವಾಗ್ತದೆ, ಮತ್ತೆ ಪರಮಾತ್ಮನಲ್ಲಿ ವಿಲೀನವಾಗ್ತಾ ಇದೆ. ಈ ಸತ್ಯವನ್ನ ಅರಿತ ಜನಕ ಮಹಾರಾಜರು ಅವರು ಗಂಟ್ಲು ಅಂದ್ರೆ ಏನು ಗದ್ಗದಿತರಾಗ್ತಾರೆ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅವ್ರಿಗೆ ಕೃತಜ್ಞತೆಯಿಂದ. ಎಷ್ಟು ಈಸಿಯಾಗಿ ಒಂದು ಹಣ್ಣು ಬಿಡಿಸಿ ಬಾಯಲ್ಲಿ ಇಟ್ಟಂಗೆ ಅಷ್ಟು ಈಸಿಯಾಗಿ ಈ ಜ್ಞಾನವನ್ನ ಇದ್ದಾರೆ. ಮುಂದಿನ ಸೂತ್ರ, ತಂತು ಮಾತ್ರೋ ಭವೇ ದೇವ ಪಟೋ ಯದ್ವದ್ ವಿಚಾರಿತ ಆತ್ಮ ತನ್ಮಾತ್ರಮೇ ವೇದಂ ತದ್ವದ್ವಿಶ್ವಂ ವಿಚಾರಿತ. ತಂತು ಮಾತ್ರ ಭವೇ ದೇವ ಪಟೋ ಯದ್ವದ್ ವಿಚಾರಿತ ಆತ್ಮ ತನ್ಮಾತ್ರಮೇ ವೇದಂ ತದ್ವದ್ವಿಶ್ವಂ ವಿಚಾರಿತ. ಒಂದು ಬಟ್ಟೆ ತಗೊಂಡ್ರೆ ನೋಡಿ, ಬೇರೆ 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 ರೀತಿಯ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದಾರೆ. ಒಂದು ಬಟ್ಟೆ ತಗೊಂಡ್ರೆ ಆ ಬಟ್ಟೆ ಹೇಗಾಗಿದೆಯಪ್ಪ, ಎಷ್ಟೋ ದಾರಗಳು ಸೇರಿಸಿ ಒಂದು ಬಟ್ಟೆ ಆಗಿದೆ. ದಾರಗಳು ಒಂದರ ಪಕ್ಕದಲ್ಲೊಂದು, ಒಂದರ ಪಕ್ಕದಲ್ಲೊಂದು, ಒಂದರ ಪಕ್ಕದಲ್ಲೊಂದು, ಒಂದರ ಪಕ್ಕದಲ್ಲಿ ನೇಯ್ದು 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 ದರಗಳಾಗಿದೆ. ಅದೇ ರೀತಿಯಾಗಿ ಎಲ್ಲ ಜೀವಿಗಳು ಪರಮಾತ್ಮನಿಂದನೇ ಬಂದಿದೆ. ಆತ್ಮ, ಪರಮಾತ್ಮ ಎಲ್ಲ ಒಂದೇ. ಅದು ಬಿಡಿಸ್ತಾ ಬಿಡಿಸ್ತಾ ಹೋದ್ರೆ ದಾರಗಳಾಗುತ್ತಲ್ಲ, ಆ ರೀತಿ ಬೇರೆ ಬೇರೆ ದಾರ ಅಂದ್ರೆ ಆತ್ಮ, ಅದು ಮತ್ತೆ ಆ ಬಟ್ಟೆಯಲ್ಲಿ ಸೇರ್ಕೊಂಡು ಅದು ಪರಮಾತ್ಮ ಅದ್ರೊಳಕಾಗುತ್ತೆ. ಯತೈವೇಕ್ಷುರಸೇ ಕ್ಲುಪ್ತ ತೇನ ವ್ಯಾಪ್ತೈವ ಶರ್ಕರ ತಥಾ ವಿಶ್ವಮಯೀ ಕ್ಲುಪ್ತಂ ಮಯಾ ವ್ಯಾಪ್ತಂ ನಿರಂತರಂ. ಯತೈವೇಕ್ಷುರಸೇ ಕ್ಲುಪ್ತ ತೇನ ವ್ಯಾಪ್ತೈವ ಶರ್ಕರಾ ತಥಾ ವಿಶ್ವಂ ಮಯೀ ಕ್ಲುಪ್ತಂ ಮಯಾ ವ್ಯಾಪ್ತಂ ನಿರಂತರಂ. ಕಬ್ಬಿನ ಜಲ್ಲೆಯಲ್ಲಿ ಎಲ್ಲನ್ನ ಅಗಿರಿ, ಸಿಹಿಯಾಗಿ ರಸ ಬರುತ್ತೆ. ಎಲ್ಲೋ ಮಧ್ಯಭಾಗದಲ್ಲಿ ರಸ ಇದೆ, ಅಥವಾ ಬೇರ್ನಲ್ಲಿ ರಸ ಇದೆ, ಅಥವಾ ಮೇಲೆ ಅಲ್ಲಿ ರಸ ಇದೆ ಅಂತಲ್ಲ, ಪೂರ್ತಿ ಜಲ್ಲೆನೇ ರಸ ಇದೆ, ಸಿಹಿಯಾದ ರಸ ಬರ್ತದೆ.
ಆ ರೀತಿಯಾಗಿ ಎಲ್ಲ ಕಡೆನೂ ಅದೇ ಆತ್ಮನೇ ಪರಮಾತ್ಮನಿಂದ ಬಂದಿರುವಂಥದ್ದೇ. ಆ ಪರಮಾತ್ಮ ಅನ್ನೋ ಸಾಗರದಲ್ಲಿ ಬರ್ತಾ ಇದ್ದಾನೆ. ಸಮುದ್ರದ ನೀರನ್ನು ಎಲ್ಲೇ ಕುಡಿಯಲು ಉಪ್ಪಾಗೇ ಇರುತ್ತೆ. ಎಷ್ಟು ಎಕ್ಸಾಂಪಲ್ಸ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಈ ಕುಶಲತೆ ಬೇಕು ಅಂತ ಹೇಳ್ತಾರೆ. ಯಾವ ರೀತಿಯ ಕುಶಲತೆ ಇಲ್ಲಿ ಹೇಳ್ತಾರೆ, ಕರ್ತೃತ್ವ ಇಲ್ಲದಿರುವಂತಹ ಕುಶಲತೆ. ನಾನೇನು ಮಾಡ್ತಾ ಇಲ್ಲ, ಎಲ್ಲ ಅವನು ನಡೆಸ್ತಾ ಇದ್ದಾನೆ. ನಾನೇನು ಐ ಆಮ್ ನಾಟ್ ದ ಡೂವರ್. ಇದು ಜನಕ ಮಹಾರಾಜರಿಗೆ ನಾನೇನು ಮಾಡ್ತಾ ಇಲ್ಲ, ಕರ್ತೃತ್ವ ಇಲ್ಲದೆ ಇರುವಂತಹ ಕುಶಲತೆ ಅಂದ್ರೆ ಸಂಪೂರ್ಣ ಶರಣಾಗತಿ, ಒಂದು ಇನ್ನೋಸೆನ್ಸ್, ಒಂದು ಮುಗ್ಧತೆ. ಈ ಜ್ಞಾನ ನಮ್ಗೆ ಯಾರಿಗನ್ನ ಬರತ್ತ ಸ್ವಾಮಿ ತಲೆ ಒಳಗೆ? ಈ ಅವತಾರ ಪುರುಷನಿಗೆ ಬಿಟ್ರೆ. ಆ ಮಹಾತ್ಮರು ಪರಮಾತ್ಮ ಬಂದು ನಮಗೆ ಹೇಳೋವರೆಗೂ ಯಾರಿಗನ್ನ ಗೊತ್ತಿತ್ತ ನಮ್ಗೆ ಇದ್ರ ಬಗ್ಗೆ? ಓದಿದ್ರು ಅನುಭವಕ್ಕೆ ಬಂದಿದ್ಯಾ ನಮ್ಗೆ? ಒಂದೇ ಒಂದು ಅಕ್ಷರ ಗೊತ್ತಾಗ್ತದೆ ಈ ಬುಕ್ಕಲ್ಲಿ ಇರೋದು? ನಮ್ಗೆ ಗೊತ್ತಿಲ್ಲ. ಗುರುಗಳು ಬಂದು ನಮಗೆ ಇದು ಅಂತ ಹೇಳ್ಕೊಟ್ರೇನೆ ಅವಾಗ ನಮಗೆ ಅರ್ಥ ಆಗ್ತಾ ಇದೆ ಅಂದ್ರೆ ಅದು ಕೂಡ ಅವ್ರ ಆಶೀರ್ವಾದನೇ. ಅರ್ಥ ಆಗ್ತಾ ಇದೆಯಲ್ಲ? ಅದಕ್ಕೆ ಕರ್ತೃತ್ವ ಇಲ್ಲದಿರುವಂತಹ ಶರಣಾಗತಿ. ನಾನೇನು ಮಾಡ್ತಾ ಇಲ್ಲ ಗುರುಗಳೇ, ಎಲ್ಲ ನೀವು ಮಾಡಿಸ್ತಾ ಇದ್ದೀರಾ. ಓಂ ನಮಃ ಶಿವಾಯ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ? ಹುಡುಕಾಟವನ್ನ ನಿಲ್ಲಿಸು, ಕಣ್ಣು ಮುಚ್ಕೊಂಡು ಕೂತ್ಕೋ, ಪರಮಾತ್ಮ ಸಿಗ್ತಾನೆ. ಭಗವದ್ಗೀತೆ, ಉಪನಿಷತ್ತು ಇದರಲ್ಲೆಲ್ಲ ಪ್ರಾರಂಭದಲ್ಲಿ ಸ್ವಲ್ಪ ಹುಡುಕಾಟದ ಬಗ್ಗೆ ತೊಡಗಿಸತ್ತಂತೆ ಭಗವದ್ಗೀತೆ ಮತ್ತು ಉಪನಿಷತ್ನಲ್ಲಿ. ಆದ್ರೆ ಅಷ್ಟಾವಕ್ರ ಗೀತೆ ನೇರವಾಗಿ ಹುಡುಕಾಟವನ್ನ ನಿಲ್ಲಿಸಿ ಚೈತನ್ಯದ ಹತ್ರ ಕರ್ಕೊಂಡು ಹೋಗುತ್ತೆ. ಹತ್ರಕ್ಕಲ್ಲ, ಅದೇ ನಾವು ಅಂತ ಹೇಳುತ್ತೆ ಅಷ್ಟಾವಕ್ರ ಗೀತೆ. ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ. ಓಂ ನಮಃ ಶಿವಾಯ. ಸೊ ಅದಕ್ಕೆ ಒಬ್ರು ಸಹಜ ಸಮಾಧಿ ಧ್ಯಾನ ಕಲಿತು ಒಬ್ರು ಸ್ವಲ್ಪ ಬಂದು, ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಗುರುಜಿ, ಇವತ್ತೇ ಸಾಕ್ಷಾತ್ಕಾರ ಆಗೋಗ್ಬಿಡ್ಬೇಕು. ಅದಕ್ಕೆ ಗುರುಗಳು ಹೇಳ್ತಾರೆ, ನಿಧಾನವಾಗಿ ಹೋಗಪ್ಪ, ತುಂಬಾ ಫಾಸ್ಟ್ ಆಗಿ ಹೋಗ್ಬೇಡ. ಭಗವದ್ಗೀತೆಯಲ್ಲಿ ಅದೊಂದು ಶ್ಲೋಕ ಹೇಳಿ, ಶನೈಹಿ ಶನೈಹಿ ಉಪರಮಯತೆ. ನಿಧಾನಕ್ಕೆ ಹೋಗುವ. ಶನೈಹಿ ಶನೈಹಿ ಉಪರಮ. ನಿಧಾನಕ್ಕೆ ಇದು ಮಾಡ್ಕೊಳ್ತಾ ಹೋಗು. ಒಂದೇ ಸರಿ ಏನೋ ಸ್ವೀಟ್ ಚೆನ್ನಾಗಿದೆ ಅಂದ್ರೆ ಒಂದು ಬಾಕ್ಸ್ ಸ್ವೀಟ್ ಹೊಡೆಯೋದಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಡ್ತೀವಿ ನಾವು. ಗೊತ್ತಾಗ್ತಾ ಇದೆ? ಅದಕ್ಕೆ ನಿಧಾನಕ್ಕೆ ವೇಗವಾಗಿ ಹೋಗ್ಬೇಡ. ಅವನೇನ್ ಮಾಡ್ದ, ಹಿಂದೆ ಸಾಕ್ಷಾತ್ಕಾರ ಆಗ್ಬೇಕು ಅಂತೇಳಿ ಹೋಗಿ ರಾಮಕೃಷ್ಣ ಆಶ್ರಮದಲ್ಲಿ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಅವ್ರು ನೋಡೋಷ್ಟೊತ್ತು ನೋಡಿದ್ರೆ ಎದ್ದೋಗ್ತಾನೆ ಇವನು ಅಂತ, ಕೊನೆಗೆ ಎತ್ತು ಆಚೆ ಹಾಕಿದ್ರು. ಆಮೇಲೆ ನಾನೇ ಇದು ಇವಾಗ ಇದುವರೆಗೆ ಏನ್ ಹೇಳಿದ, ನಾನೇ ಒಳಗಡೆ ಆ ಶುದ್ಧ ಚೈತನ್ಯ ಅದೇ ನಾನು ಅಂತ ಹೇಳ್ತಾ ಇದ್ದೀರಲ್ಲ, ಇದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ, ಪ್ರಪಂಚಕ್ಕೆ ಹೇಳ್ಕೊಳಕಲ್ಲ. ಆ ಶುದ್ಧ ಚೈತನ್ಯ ನಾನೇ ಅಂತ. ಕೊನೆಗೆ ದೇವಸ್ಥಾನದೊಳಗೋಗಿ ಆಂಜನೇಯನ ದೇವಸ್ಥಾನದಲ್ಲಿ ಆ ಕಲ್ಲೆತ್ತು ಪಕ್ಕಕ್ಕಿಡಿ, ನಾನೇ ಆಂಜನೇಯ ಅಂತ ನಿಂತ್ಕೊಂಡಂತವ್. ಅರ್ಥ ಆಗ್ತಾ ಇದೆಯಲ್ಲ? ಕಲ್ಲೆತ್ತು ಪಕ್ಕಕ್ಕಿಡಿ, ನಾನೇ ಆಂಜನೇಯ ಅಂತ. ಅಲ್ಲಿರೋರೆಲ್ಲ ಚೆನ್ನಾಗಿ ತೆಗೆದ್ಬಿಟ್ಟು ಕಳ್ಸಿದ್ರು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಗುರುಗಳು ಕೊನೇ ಸ್ಟೇಟ್ಮೆಂಟ್ ಒಂದು ಹೇಳ್ತಾ ಇದ್ರು, ಇಲ್ಲಿ ಕೇಳಿಸ್ಕೊಳ್ಳಿ. ಇಲ್ಲಿ ಒಂದು ಕೊನೆಯಲ್ಲಿ ಒಂದು ಲೈನ್, ಅತಿ ದೊಡ್ಡ ರಹಸ್ಯ ಅಂದ್ರೆ ನಾನೇ ಭಗವಂತ, ಆದ್ರೆ ಯಾರಿಗೂ ಹೇಳೋದಿಲ್ಲ. ಅತಿ ದೊಡ್ಡ ರಹಸ್ಯ ಅಂದ್ರೆ ಏನು? ನಾನೇ ಭಗವಂತ ಅಂದ್ರೆ ಒಳಗಡೆ ಇರೋ ಶುದ್ಧ ಚೈತನ್ಯ, ಎದುರುಗಡೆ ಇರೋ ನೀವು ಭಗವಂತನೇ. ಅಹಂ ಬ್ರಹ್ಮಾಸ್ಮಿ ಮಹಾವಾಕ್ಯ, ಇದು 4 ವಾಕ್ಯಗಳ ಅಂದ್ರೆ ಏನು? ಒಳಗಡೆ ಇರುವ ಶುದ್ಧ ಚೈತನ್ಯ ಪರಮಾತ್ಮನಿಂದ ಮಾಡಲ್ಪಟ್ಟಿದ್ದೆ. ನಾನೊಬ್ಬನೇನಾ? ಅಲ್ಲ, ನೀವು ಕೂಡ ಅದೇ. ಎಲ್ರೂ ಅದೇ. ಎಲ್ರೂ ಆ ಪರಮಾತ್ಮ ಅನ್ನೋ ಮಹಾಸಾಗರದಲ್ಲಿ ತೇಲ್ತಾ ಇದೀವಿ ಅಷ್ಟೇ. ಒಳಗೆ ಹೊರಗೆ ಎಲ್ಲ ಅವನೇ. ಇದನ್ನ ಹೇಳೋದಕ್ಕೆ ಮಾತುಗಳು ಸಾಲದು. ಓಂ ನಮಃ ಶಿವ. ಮಾತಿನಲ್ಲಿ ಇದನ್ನ ಹಿಡಿಯಕ್ಕಾಗೋದಿಲ್ಲ. ಓಕೆ, ಸೊ ಇವತ್ತಿಗೆ ಇಷ್ಟು ಸಾಕು. ನಾಳೆ ನೋಡೋಣ ಮತ್ತೆ. ಥ್ಯಾಂಕ್ ಯು ವೆರಿ ಮಚ್. ಜೈ ಗುರುದೇವ್. ಓಂ ನಮಃ ಶಿವಾಯ.